ನಮಸ್ಕಾರ ವೀಕ್ಷಕರೇ. ನಿನ್ನೆ ಸಂಚಿಕೆಯಲ್ಲಿ ಶ್ರೀರಾಮ ರಘುವಂಶದಲ್ಲೇ ಯಾಕೆ ಜನಿಸಿದ ಅಂತ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಮಹಾವಿಷ್ಣು ತನ್ನ 7ನೇ ಅವತಾರವನ್ನು ಶ್ರೀರಾಮನ ರೂಪದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಏಕೆ ಜನಿಸಿದ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಶ್ರೀರಾಮನ ಜನನ ಆಗಕ್ಕೂ ಮುನ್ನ ಬ್ರಹ್ಮದೇವ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಅಂತಾನೂ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಮಹಾವಿಷ್ಣು ಯಾವುದೇ ಲೋಕದಲ್ಲಿ ಏನೇ ಅನ್ಯಾಯ ಆದರೂ ಧರ್ಮವನ್ನ ಪ್ರತಿಷ್ಠಾಪಿಸೋದಕ್ಕೆ ವರಾಹ, ಕೂರ್ಮ, ಮತ್ಸ್ಯ, ನರಸಿಂಹ ಇಂತಹ ಅನೇಕ ರೂಪದಲ್ಲಿ ಅವತರಿಸಿದ್ದಾರೆ. ಈಗ ತಮ್ಮ 7ನೇ ಅವತಾರವನ್ನು ಶ್ರೀರಾಮನ ರೂಪದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಏಕೆ ಅವತರಿಸಿದ್ರು? ನಾನು ಈಗಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಶ್ರೀರಾಮನ ಜನನಕ್ಕೆ ಬಹುಮುಖ್ಯ ಕಾರಣ ಅಂದರೆ ರಾವಣ ಕಠೋರ ತಪಸ್ಸನ್ನ ಮಾಡಿ ಬ್ರಹ್ಮನನ್ನು ಪ್ರಸನ್ನಗೊಳಿಸಿ ಒಂದು ವರ ಪಡ್ಕೋತಾನೆ. ಏನಂತ? ದೇವತೆಗಳು, ರಾಕ್ಷಸರು, ಕಿನ್ನರರು, ಪ್ರಾಣಿ, ಗಂಧರ್ವ ಯಾರಿಂದಲೂ ಸಾವು ಬರಬಾರದೆಂದು ಹಾಗೂ ತನ್ನ ಪ್ರಾಣ ಹೊಕ್ಕಳಲ್ಲಿಡುವಂತೆ ಕೂಡ ಕೇಳುತ್ತಾನೆ. ಈ ವರವನ್ನು ಕೇಳುವಾಗ ಅವನು ಮಾನವರನ್ನು ಸೇರಿಸಿಕೊಳ್ಳುವುದಿಲ್ಲ, ಏಕೆಂದರೆ ಮಾನವರಿಂದೆಲ್ಲ ಇವನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ದುರಹಂಕಾರ ಅವನಲ್ಲಿತ್ತು. ಹೀಗೆಯೇ ಹಿರಣ್ಯಕಶಿಪು ಕೂಡ ಕಠೋರ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಒಂದು ವರವನ್ನ ಪಡ್ಕೋತಾನೆ. ಏನಂತ? ಅವನ ಸಂಹಾರ ನರ ಅಥವಾ ಪ್ರಾಣಿಯಿಂದ ಆಗಬಾರದು, ಬೆಳಿಗ್ಗೆ ಅಥವಾ ರಾತ್ರಿ ಆಗಬಾರದು, ಮನೆಯ ಒಳಗೆ ಅಥವಾ ಹೊರಗೆ ಆಗಬಾರದು, ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿ ಆಗಬಾರದು, ಹಾಗೂ ಯಾವುದೇ ಆಯುಧದಿಂದ ಅವನ ಸಂಹಾರ ಆಗಬಾರ್ದು ಅಂತ ವರ ಕೇಳ್ಕೊತಾನೆ. ಅದಕ್ಕೆ ಮಹಾವಿಷ್ಣು ಬಹಳ ಚತುರತೆಯಿಂದ ನರಸಿಂಹನ ರೂಪದಲ್ಲಿ, ಅಂದರೆ ಅರ್ಧ ನರ ಅರ್ಧ ಸಿಂಹದ ರೂಪದಲ್ಲಿ ಬಂದು ಸಾಯಂಕಾಲದಲ್ಲಿ ಮನೆಯ ಹೊಸಿಲಿನಲ್ಲಿ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತಮ್ಮ ಕೈಯಾರೆ ಬಗೆದು ಸಂಹಾರ ಮಾಡ್ತಾರೆ. ಈಗಲೂ ರಾವಣ ಮಾನವರನ್ನು ತನ್ನ ವರದಾನದಲ್ಲಿ ಸೇರಿಸಿಕೊಳ್ಳದ ಕಾರಣ ಮಾನವನ ರೂಪದಲ್ಲಿ ಮಹಾವಿಷ್ಣು ರಾಮನಾಗಿ ಅವತರಿಸುತ್ತಾನೆ. ಜೊತೆಗೆ ಒಬ್ಬ ರಾಜನಾಗಿ ರಾಜ್ಯವನ್ನು, ದೇಶವನ್ನು ಹೇಗೆ ನಡೆಸಬೇಕೆಂದು, ಒಬ್ಬ ಪುತ್ರನಾಗಿ ತಂದೆಯ ಆಜ್ಞೆಯನ್ನು ಹೇಗೆ ಪಾಲಿಸಬೇಕೆಂದು, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಗೆ ಜೀವನ ನಿರ್ವಹಿಸಬೇಕೆಂದು ಇಡೀ ಜಗತ್ತಿಗೆ ತೋರಿಸಲು ಮಹಾವಿಷ್ಣು ಮಾನವನಾಗಿ ಅವತರಿಸುತ್ತಾನೆ. ಮಹಾವಿಷ್ಣು ಕೇವಲ ರಾಮನ ರೂಪದಲ್ಲಿ ಅವತರಿಸಿರಲ್ಲ. ದಶರಥನ 4 ಮಕ್ಕಳು ಅಂದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರಲ್ಲಿಯೂ ವಿಷ್ಣುವಿನ ಅಂಶವೇ ಇದೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಈಗ ದಶರಥನಿಗೆ ರಾಮ ಹುಟ್ಟಕ್ಕೂ ಮುನ್ನ ಬ್ರಹ್ಮ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬ್ರಹ್ಮ ಎಲ್ಲ ದೇವತೆಯರನ್ನ ಕರೆದು ಹೀಗೆ ಹೇಳ್ತಾನೆ. ಹುಟ್ಟಲಿರುವ ವಿಷ್ಣುವಿಗೆ ಸಹಾಯಕ್ಕಾಗಿ ನೀವೆಲ್ಲರೂ ಪರಾಕ್ರಮಿಗಳಾದ ವಾನರ ರೂಪಿನ ಮಕ್ಕಳನ್ನು ನಿಮ್ಮ ನಿಮ್ಮ ಅಂಶಗಳಿಂದ ಅಪ್ಸರಾ ಸ್ತ್ರೀಯರಲ್ಲಿಯೂ, ಗಂಧರ್ವ, ಯಕ್ಷ, ಪನ್ನಗ, ವಿದ್ಯಾಧರ ಸ್ತ್ರೀಯರಲ್ಲಿಯೂ, ಕರಡಿಗಳಲ್ಲಿಯೂ, ವಾನರ ಸ್ತ್ರೀಯರಲ್ಲಿಯೂ ಪಡೆಯಿರಿ. ನಾನು ಈಗಾಗಲೇ ಜಾಂಬವಂತನೆಂಬ ಕರಡಿಯನ್ನು ಸೃಷ್ಟಿಸಿದ್ದೇನೆ ಎಂದು ಹೇಳಿದರು. ಇಂದ್ರನಿಂದ ವಾಲಿ, ಸೂರ್ಯನಿಂದ ಸುಗ್ರೀವ, ಬೃಹಸ್ಪತಿಯಿಂದ ಅತ್ಯಂತ ಬುದ್ಧಿವಂತನಾದ ತಾರನೆಂಬ ಮಹಾಕಪಿ, ಕುಬೇರನಿಂದ ಗಂಧಮಾದನ, ವಿಶ್ವಕರ್ಮನಿಂದ ನಳ, ಅಗ್ನಿಯಿಂದ ನೀಲ, ಅಶ್ವಿನಿ ದೇವತೆಗಳಿಂದ ಮೈಂದದ್ವಿವಿದರು, ವರುಣನಿಂದ ಸುಷೇಣ, ಪರ್ಜನ್ಯನಿಂದ ಶರಭ, ವಾಯುವಿನಿಂದ ಮಹಾಬಲಶಾಲಿಯಾದ ಹನುಮಂತ ಇತ್ಯಾದಿಯಾಗಿ ಕಾಮರೂಪಿಗಳು, ದೃಢ ಶರೀರಗಳು ಆದ ಕರಡಿಗಳು, ವಾನರರು ಸಹಸ್ರ ಲಕ್ಷ ಸಂಖ್ಯೆಯಲ್ಲಿ ಹುಟ್ಟಿದರು. ಯಾವ ದೇವತೆಗೆ ಎಂತಹ ಸೌಂದರ್ಯ ಪರಾಕ್ರಮಾದಿ ಗುಣಗಳಿದ್ದವೋ ಅಂಥವೇ ಗುಣಗಳಿಂದ ಕೂಡಿ ಆತನ ಪುತ್ರರು ಹುಟ್ಟಿದರು. ನಾನಾ ಬೆಟ್ಟಗಳಲ್ಲಿಯೂ ಕಾಡುಗಳಲ್ಲಿಯೂ ನೆಲೆಸಿದ್ದರು. ಈ ಎಲ್ಲ ವಾನರರನ್ನು ವಾಲಿಯು ನೋಡಿಕೊಳ್ಳುತ್ತಿದ್ದ. ಇವರೆಲ್ಲರೂ ರಾಮಾಯಣದ ಬಹುಮುಖ್ಯ ಪಾತ್ರರು ಅಂತ ನಮಗೆಲ್ಲ ಗೊತ್ತೇ ಇದೆ. ಹೀಗೆ ವಿಷ್ಣು ಶ್ರೀರಾಮನಾಗಿ ಅವತರಿಸಕ್ಕೂ ಮುನ್ನವೇ ಬ್ರಹ್ಮ ರಾಮಾಯಣದ ಪರಿಪೂರ್ಣ ಸಿದ್ಧತೆಯನ್ನು ಮಾಡಿದ್ರು. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ಸಂಚಿಕೆಯಲ್ಲಿ ಮಹಾವಿಷ್ಣು ತನ್ನ 7ನೇ ಅವತಾರವನ್ನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಏಕೆ ಜನಿಸಿದ ಅಂತ ತಿಳ್ಕೊಂಡ್ವಿ. ಜೊತೆಗೆ ಬ್ರಹ್ಮ ರಾಮಾಯಣಕ್ಕಾಗಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿದ್ರು ಅಂತಲೂ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ಶ್ರೀರಾಮನ ಜೀವನದ ಬಹುಮುಖ್ಯ ಅಂಗವಾದ ಸೀತಾಮಾತೆಯವರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ವೀಕ್ಷಾ ನ್ಯೂಸ್ ಚಾನೆಲ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.